ನಮಸ್ಕಾರ, ನನ್ನ ಹೆಸರು ಸುಭಾಷ್, ಕನ್ನಡ ಶಿಕ್ಷಕ. ಇಂದಿನ ತರಗತಿ 8ನೇ ತರಗತಿಯಲ್ಲಿ ಪದ್ಯವಾದಂತಹ ಅನ್ವೇಷಣೆ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಅನ್ವೇಷಣೆ ಅಂದರೆ ಹುಡುಕುವುದು ಅಥವಾ ಶೋಧಿಸುವುದು. ಅಂದ್ರೆ ಏನನ್ನ ಹುಡುಕ್ತಾ ಇದ್ದೀವಿ, ಏನನ್ನ ಅದನ್ನ ಸಂಶೋಧನೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕವಿಯಾದಂತಹ GS ಶಿವರುದ್ರಪ್ಪ ಅವರು ತನ್ನ ಅನಿಸಿಕೆಗಳನ್ನ, ತನ್ನ ಅಭಿಪ್ರಾಯಗಳನ್ನ ಪ್ರಸ್ತುತ ಪದ್ಯದಲ್ಲಿ ಹೇಳಿದ್ದಾರೆ. ಹಾಗೆ GS ಶಿವರುದ್ರಪ್ಪನವರು ಕವಿ ಪರಿಚಯ ಸಂದರ್ಭದಲ್ಲಿ GS ಶಿವರುದ್ರಪ್ಪ 1924ರಲ್ಲಿ ಜನಿಸ್ತಾರೆ. 2013ರಲ್ಲಿ ಮರಣವನ್ನ ಹೊಂದುತ್ತಾರೆ. 2010ರಲ್ಲಿ ಮರಣ, ಜನನ 1926ರಲ್ಲಿ. ಸ್ಥಳ ಎಲ್ಲಾಂದ್ರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರಿನಲ್ಲಿ ಇವರ ಜನನ ಆಗಿದೆ. ಹಾಗೆ ಈ ಕವಿಯಾದಂತಹ GS ಶಿವರುದ್ರಪ್ಪನವರು ಸಾಕಷ್ಟು ಕೃತಿಗಳನ್ನ ಬರೆದಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದ ಕೃತಿಗಳೆಂದರೆ ಸೌಂದರ್ಯ ಸಮೀಕ್ಷೆ, ದೀಪ ಹೆಜ್ಜೆ, ಸಮಾಗಾನ, ಕಾರ್ತಿಕ, ಅನಾವರಣ, ಚೆಲುವು ಒಲವು, ಗೋಡೆ, ತೆರೆದ ದಾರಿ, ಮಾಸ್ಕೋದಲ್ಲಿ 22 ದಿನಗಳು, ಕಾವ್ಯಾರ್ಥ ಚಿಂತನ, ಹೀಗೆ ಹಲವಾರು ಕೃತಿಗಳನ್ನ GS ಶಿವರುದ್ರಪ್ಪನವರ ಕೃತಿಗಳನ್ನ ಬರೆದಿದ್ದಾರೆ. ಹಾಗೆ ಈ ಕವಿ GS ಶಿವರುದ್ರಪ್ಪನವರಿಗೆ ಇವರು ಬರೆದಂತಹ ಸಾಕಷ್ಟು ಕೃತಿ ಕವಿತೆಗಳನ್ನ ಗಮನಿಸಿದಂತಹ ಸರ್ಕಾರ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳನ್ನು ನೀಡಿದೆ. ಅವುಗಳಲ್ಲಿ ಯಾವ್ಯಾವ ಅಂದ್ರೆ ಇಲ್ಲಿ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮತ್ತೆ ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ರಾಷ್ಟ್ರಕವಿ ಬಿರುದು ಸಹ GS ಶಿವರುದ್ರಪ್ಪನವರಿಗೆ ದೊರೆತಿದೆ ಅಂತ ನಾವು ಹೇಳ್ತೀವಿ. ಹಾಗೆ 1997ರಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಇವರು ಅಧ್ಯಕ್ಷರಾಗ್ತಾರೆ. 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಇವರು ಅಧ್ಯಕ್ಷರಾಗಿ ಅದರ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಆ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ಪೂರೈಸ್ತಾರೆ. ಹಾಗೆ ಇವರು ಪ್ರಸ್ತುತ ಪದ್ಯವನ್ನ, ಅನ್ವೇಷಣೆ ಪದ್ಯವನ್ನ ಇವರು ಗೋಡೆ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಪ್ರಸ್ತುತ ಪದ್ಯವನ್ನ ಅಂದ್ರೆ ಅನ್ವೇಷಣೆ ಪದ್ಯವನ್ನ ಇವರ ಗೋಡೆ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಹಾಗೆ ಇದು GS ಶಿವರುದ್ರಪ್ಪರ ಕವಿ ಪರಿಚಯ ಸಂದರ್ಭದಲ್ಲಿ ನೆಕ್ಸ್ಟ್ ಈ ಪದ್ಯಕ್ಕೆ ಪ್ರವೇಶವನ್ನ ಮಾಡುವುದಕ್ಕಿಂತ ಮೊದಲು ಕೆಲವು ವಿಷಯಗಳನ್ನು ತಿಳ್ಕೊಬೇಕಾದ್ರೆ ಹುಡುಕುವುದು ಅಥವಾ ಸಂಶೋಧನೆ ಮಾಡುವುದು ಅಂತ ಹೇಳ್ತೀವಿ. ಯಾವ್ದನ್ನ ಹುಡುಕ್ತಾ ಇದ್ದೀವಿ? ಸಂತೋಷವನ್ನ ಹುಡುಕ್ತಾ ಇದ್ದೀವಿ, ಮತ್ತೆ ಸಿಹಿಯ ಅನುಭವವನ್ನು ಹುಡುಕ್ತಾ ಇದ್ದೀವಿ, ಎಲ್ಲವನ್ನ ಹುಡುಕ್ತಾ ಇದ್ದೀವಿ. ಬಟ್ ಅದನ್ನು ಹುಡುಕುವಂತಹ ರೀತಿ ಹೇಗಿದೆ ಅನ್ನುವಂತಹ ಮಾತನ್ನ GS ಶಿವರುದ್ರಪ್ಪರು ಹೇಳ್ತಾ ಇದ್ದಾರೆ. ಹಾಗೆ GS ಶಿವರುದ್ರಪ್ಪರು ಹೇಳುವಂತ ವಿಚಾರ ಏನಂದ್ರೆ, ಸಾಮಾನ್ಯವಾಗಿ ಸುಖ ಸಂತೋಷಕ್ಕಾಗಿ, ಕಷ್ಟ ಪರಿಹಾರಕ್ಕಾಗಿ ಯಾರನ್ನು ಕೇಳುತ್ತೇವೆ? ದೇವರನ್ನು ಬೀಳುತ್ತೇವೆ. ಏನನ್ನು ಕೊಟ್ಟು ಅಥವಾ ಬಲಿ ನೀಡಿ ಸುಖಕ್ಕಾಗಿ ಹುಡುಕಾಡುತ್ತೇವೆ. ಸುಖದ ಮೂಲ ಎಲ್ಲಿದೆ ಎಂಬುದನ್ನು ಚರ್ಚಿಸಿ. ಅಂದ್ರೆ ಸಾಮಾನ್ಯವಾಗಿ ಸುಖ ಎಲ್ಲಿದೆ ಅಂತ ಪೂಜೆ ಪುರಸ್ಕಾರ ಮಾಡ್ತೀವಿ, ಬಲಿ ಕೊಡ್ತೀವಿ, ಏನೆಲ್ಲವನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಸುಖ ಅನ್ನುವಂತಹ ಅದರ ಅರ್ಥ ಎಲ್ಲಿದೆ, ಸುಖ ಎಲ್ಲಿಂದ ಸಿಗತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ. ಹಾಗೆ ಬೆಲ್ಲದ ರುಚಿ ಹೇಗಿದೆ, ಅದನ್ನ ಮತ್ತೆ ಅದರ ಸಿಹಿ ಹೇಗಿದೆ, ಅದನ್ನ ತಿಳ್ಕೋಬೇಕಾದ ಸಂದರ್ಭದಲ್ಲಿ ಬೆಲ್ಲವನ್ನ ತಿಂದು ಸವಿದಾಗ ಮಾತ್ರ ಬೆಲ್ಲದ ರುಚಿ ನಮಗೆ ಅರಿವಾಗತ್ತೆ ಎನ್ನುವಂತ ಮಾತನ್ನು ಹೇಳ್ತೇನೆ. ಅಂತಹ ಸಂದರ್ಭದಲ್ಲಿ ಸಾಮಾನ್ಯವಾದಂತಹ ಮನುಷ್ಯರು ನಾವು ಗರ್ವವನ್ನ ಪಡ್ತೀವಿ, ಅಂದ್ರೆ ಅಹಮನ್ನ ತೋರಿಸ್ತೀವಿ. ಅಂದ್ರೆ ಗರ್ವ ಅಂದ್ರೆ ಅಹಮ್ಮ ತೋರಿಸ್ತೀವಿ. ನಾವು ಜಗದ ಮಾತುಗಳನ್ನ ಆಡ್ತೀವಿ. ಆ ಮಾತುಗಳಿಗೆ ಪ್ರತ್ಯುತ್ತರವಾಗಿ ನಾವು ಏನೆಲ್ಲ ತೊಂದರೆಗಳು ಆಗ್ಬೋದು ಅಂದ್ರೆ ಮನುಷ್ಯನ ಜೀವಿತದ ಅವಧಿಯಲ್ಲಿ ಇರುವಂತಹ ಅವಧಿಯಲ್ಲಿ ಮನುಷ್ಯ ಸಾಕಷ್ಟು 7 ಬೀಳುಗಳಲ್ಲಿ ನಾವು ಅನುಭವನ ಪಡಿತಾ ಇರ್ತೀವಿ. ಅಂತಹ ಅನುಭವ ಜೊತೆಗೆ ನಾವು ಗರ್ವವನ್ನು ಸಹ ಹೊಂದಿಕೊಂಡಿದ್ದ ಗರ್ವ ನಮಗೆ ಒಂದಲ್ಲ ಒಂದು ಸಾರಿ ನಮಗೆ ಏನಾಗುತ್ತೆ, ತೊಂದರೆಯನ್ನ ತಂದೊಡ್ಬಹುದು ಅಂತ ಹೇಳ್ತೀವಿ. ಅಂತಹ ಒಂದು ಕಲ್ಪನೆಯನ್ನ ಇಲ್ಲಿ ಪ್ರಸ್ತುತ ಪದ್ಯದಲ್ಲಿ GS ಶಿವರುದ್ರಪ್ಪನವರ ಅನಿಸಿಕೆಯನ್ನ ಹೇಳಬೇಕಂದ್ರೆ ಅದು ಅನ್ವೇಷಣೆ ಎನ್ನುವಂತಹ ಪದ್ಯದ ಮೂಲಕ ಜನರಿಗೆ ಅನ್ವೇಷಣೆ ಕಾರಣಗಳಿಗೆ ಹುಡುಕುವುದು, ಏನನ್ನ ಹುಡುಕ್ತಾ ಇದ್ದೀವಿ. ಇನ್ನೊಂದು ಅರ್ಥದಲ್ಲಿ ಶೋಧಿಸುವ, ಹುಡುಕ್ತಾ ಇದ್ದೀವಿ. 2 ಮಂದಿ ಅರ್ಥ, ಶೋಧಿಸುವ ಹುಡುಕುವ 2 ಮಂದಿ ಅಂದ್ರೆ ನಾವು ಏನನ್ನ ಹುಡುಕ್ತಾ ಇದ್ದೀವಿ, ಆ ಹುಡುಕಿದರ ಪರಿಣಾಮವಾಗಿ ಅದಕ್ಕೆ ನಮಗೆ ಸೂಕ್ತವಾದ ಪರಿಹಾರ ಸಿಕ್ಕಿದೆ ಅನ್ನೋದನ್ನ ನಾವು ಕಾಣ್ತೀವಿ. ಎಲ್ಲೋ ಹುಡುಕಿದೆ,
ಇಲ್ಲದ ದೇವರ ಕಲ್ಲು ಮಣ್ಣುಗಳ ಕುಡಿಯಲಿದೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಅಂದ್ರೆ ಕಾಣದಂತಹ ದೇವರನ್ನು ಹುಡ್ಕೊಂಡು ಎಲ್ಲೆಲ್ಲೋ ಪ್ರಪಂಚವೆಲ್ಲ ತಿರುಗಾಡ್ತೀವಿ. ಆ ದೇವರು, ಈ ದೇವರು, ಅಲ್ಲಿ ಇಲ್ಲಿ ಅಂತ ಎಲ್ಲಾ ತಿರುಗಾಡ್ತೀವಿ. ಆದರೆ ಅದು ದೇವರಲ್ಲಿ ಇತ್ತು ಕಲ್ಲು ಮಣ್ಣುಗಳ ಗುಡಿಗಳೇ ಅಂತ ದೇವಸ್ಥಾನವನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಒಂದು ಗುಡಿಯನ್ನ ಕಟ್ಟಿ ಅದಕ್ಕೆ ಒಂದು ಶಿಲಾನ್ಯಾಸ ಮಾಡಿ ಪೂಜೆ ಪುರಸ್ಕಾರವನ್ನು ಮಾಡ್ತೀವಿ. ಅಂತಹ ಕಲ್ಲು ಮಣ್ಣುಗಳ ಗುಡಿಗಳಿಗೆ ಹುಡುಕ್ತಾ ಇದ್ದೀವಿ. ಆದ್ರೆ ನಮ್ಮಲ್ಲಿ ಇರುವಂತಹ ಪ್ರೀತಿ ಸ್ನೇಹಗಳನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗ್ತಲ್ಲ. ಅಂದ್ರೆ ನಾ ಯಾಕಪ್ಪ ಅಂದ್ರೆ ಎಲ್ಲರೂ ಒಗ್ಗಟ್ಟಿನಿಂದ ಪ್ರೀತಿ ಸ್ನೇಹಗಳ ಒಂದು ಸಂಬಂಧವನ್ನು ನಾವು ಯಾರು ಕಂಡುಹಿಡಿತಾ ಇಲ್ಲ. ಎಲ್ಲರೂ ಸಹ ಒಂದು ರೀತಿ ನೋಡುವಂತಹ ದೃಷ್ಟಿನೇ ಬೇರೆ ಆಗ್ತಾ ಇದೆ. ಅದಕ್ಕೆ ನಾನು ಮಾಡೋದು ಎಲ್ಲೋ ಇರುವಂತಹ ದೇವರು ಹುಡುಕ್ತಾ ಇದೆ. ನಮ್ಮ ಮನಸ್ಸಿನಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ ತಮ್ಮ ಮತ್ತು ನಮ್ಮ ಸಹೋದರ ಸಹೋದರಿಯನ್ನ ಯಾಕೆ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಕವಿಯರ ಅನಿಸಿಕೆ ಆಗಿದೆ. ಅದಕ್ಕೆ ಹೇಳುದು ಎಲ್ಲರೂ ಹುಡುಕಿದೆ, ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಗಳಿಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದ ನಾವು ಗುರುತಿಸದ ಆವರಣ ನಾವು ಗುರುತಿಸ್ತಾ ಇಲ್ಲ. ಭಕ್ತನ ಹಸ್ತಕ್ಕೆ ನಾವು ಹಿಂದೆ ಹಾಕ್ತಾ ಇದ್ದೀವಿ. ನಾವು ಪ್ರೀತಿ ಸ್ನೇಹಗಳ ಅನ್ನುವಂತಹ ಪದದ ಅರ್ಥವನ್ನು ಹುಡುಕ್ತಾ ಇಲ್ಲ, ಗುರುತನ್ನ ಹಚ್ತಾ ಇಲ್ಲ, ಪತ್ತೆಯನ್ನ ಹಚ್ತಾ ಇಲ್ಲ. ಆದ್ರೂ ನಾವು ಎಲ್ಲೋ ಹುಡುಕ್ತಾ ಇದ್ದೀವಿ. ಕಾಣ್ತಿರುವಂತಹ ದೇವರು ನೋಡ್ಕೊಂಡು ಅವ್ರಿಗೆ ಬೆನ್ನತ್ತಿ ಹೋಗ್ತಾ ಇದ್ವಿ. ಅದರ ಪ್ರೀತಿ ಸ್ನೇಹ ಅನ್ನುವ ಅರ್ಥವನ್ನ ನಾವು ಹುಡುಕ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇಲ್ಲ ಅಂತ ಹೇಳ್ತೀವಿ. ನಂತರದಲ್ಲಿ ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ, ಒಳಗಿನ ತಿಳಿಯನ್ನು ಕಲಕತೆ ಇದ್ದರೆ ಅಮೃತದ ಸವಿದೆ ನಾಲಗೆ. ಅಂದ್ರೆ ಇಲ್ಲಿ ನಂದನ ಮತ್ತೆ ಬಂಧನ. ನಂದನ ಅಂತ ತಕ್ಷಣ ನಾವು ಉದ್ಯಾನವನದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಪಾರ್ಕ್ಗಳಲ್ಲಿ ಕೂತ್ಕೊಂಡು ವಿಶ್ರಾಂತಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಅದು ಸಹ ರಿಲ್ಯಾಕ್ಸ್ ಆಗುತ್ತೆ, ವಿಶ್ರಾಂತಿಯನ್ನು ಪಡೆಯುತ್ತೀವಿ. ಆ ಕ್ಷಣದ ಒಂದು ಸಂತೋಷದ ಅನುಭವವನ್ನ ಪಡೆಯುತ್ತೀವಿ. ಮತ್ತೆ ಬಂಧನ ನಾವು ಸೆರೆ ಸಿಕ್ಕಾಕೊಳ್ತೀವಿ. ವಿಚಾರಗಳಲ್ಲಿ ಏನಾದ್ರೂ ತಪ್ಪುಗಳನ್ನು ಮಾಡಿದಾಗ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನಾವು ಸೆರೆಯನ್ನ ಸಿಕ್ಕಾಕೊಳ್ತೀವಿ. ಅದಕ್ಕೆ ಪ್ರಾಯಶ್ಚಿತ್ತವನ್ನ ಪಡ್ತಾ ಇರ್ತೀವಿ ಅನ್ನೋದನ್ನ ಕಾಣ್ತೀವಿ. ಎಲ್ಲ ಇದೆ ಈ ನಮ್ಮೊಳಗೆ. ನಾವು ಎಲ್ಲವೂ ಸಹ ಬಂಧನ ಇದೆ ಮತ್ತೆ ನಂದನ ಇದೆ. ಅಂದ್ರೆ ನಾವು ಸಂತೋಷವನ್ನ ಪಡಬೇಕಾದ್ರೆ, ಆ ಸಂತೋಷದ ಅನುಭವವನ್ನ ಪಡಿಬೇಕಾದ್ರೆ ಅದನ್ನು ಹುಡುಕಿ ಅದರ ಸರಿಯನ್ನ ಅನುಭವಿಸಬೇಕು. ಅದೇ ನಾವು ಇನ್ನೊಂದು ತಪ್ಪುಗಳನ್ನ ಮಾಡಿದಾಗ ತಪ್ಪಿಗೆ ನಮ್ಮ ಸೆರೆಯಾದ ಬಂಧನ ಅನ್ನುವಂಥದ ಅರ್ಥದಲ್ಲಿ ನಾವು ಸಿಕ್ಕಾಕೊಂಡು ಸಾಕಷ್ಟು ನೋವುಗಳನ್ನ ಅನುಭವಿಸಬೇಕಾಗತ್ತೆ ಅಂತ ಹೇಳ್ತೀವಿ. ಒಳಗಿನ ತಿಳಿಯಲು ಕಲಕತೆ ಇದ್ದರೆ ಅಮೃತದ ಸವಿದೆ ನಾಳೆ. ನಾವು ಏನಾದ್ರೂ ರುಚಿಯಾದ ಆಹಾರವನ್ನು ಸೇವಿಸಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ಆ ರುಚಿಯಾದ ಆಹಾರವನ್ನು ಸೇವಿಸಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮಾಡ್ಕೊಂಡು ತಿಂದಾಗ ತಿಂದು ಅದನ್ನು ಸೇವಿಸಿದಾಗ ಮಾತ್ರ ಅದರ ಅನುಭವ ಗೊತ್ತಾಗುತ್ತೆ. ಅಡಿಗೆಯ ವಾಸನೆಯನ್ನು ಸೇವಿಸಿ ಚೆನ್ನಾಗಿದೆ ಅನ್ನೋದಕ್ಕಿಂತ ಅದನ್ನು ತಿಂದು ಅದರ ಅನುಭವವನ್ನು ಪಡೆದಾಗ ಮಾತ್ರ ಅದರ ಅನುಭವ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ. ಹಾಗೆ ಇದು ಕಲಕತೆ ಇದ್ದರೆ ಕಲಕತೆ ನಾವು ಕಲಾವಿದ ಸಿರಪ್ನ ಕೊಟ್ಟಂತ ಸಂದರ್ಭದಲ್ಲಿ, ಟಾನಿಕ್ ಕೊಟ್ಟಂತ ಸಂದರ್ಭದಲ್ಲಿ ಆ ಟಾನಿಕ್ ಯಾರು ಸಹ ಅಂಗಡಿ ನಂತರದಲ್ಲಿ ಎಲ್ಲವೂ ಮಿಕ್ಸ್ ಮಾಡಿ ಅದರ ಕುಡಿದಂತಹ ಸಂದರ್ಭದಲ್ಲಿ ಅದರ ನಿಜವಾದ ಫಲಿತಾಂಶವನ್ನು ನಾವು ಗಮನಿಸ್ತೀವಿ. ಯಾವುದೇ ಅಡಿಗೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಅದರ ಅನುಭವವನ್ನ ಕಾಣ್ತೀವಿ. ಏನಂದ್ರೆ ಅದನ್ನು ಮಿಕ್ಸ್ ಮಾಡಿ ಅದನ್ನು ತಿಂದಾಗ ಮಾತ್ರ ಅದರ ಅನುಭವ ಗೊತ್ತಾಗುತ್ತೆ. ಅಂತ ನಾವು ನಮ್ಮ ನಾಲಿಗೆಗೆ ರುಚಿಯನ್ನ ಕಂಡುಹಿಡಿಬೇಕಾದ್ರೆ ಆ ರುಚಿಯನ್ನ ಕಂಡುಹಿಡಿಬೇಕಾದ್ರೆ ಮೊದಲು ಅದನ್ನ ಸೇವಿಸಬೇಕು, ಅದನ್ನ ತಿಂದು ನಂತರದಲ್ಲಿ ಅದರ ಅನುಭವವನ್ನ ಪಡಿಬೇಕು ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತದೆ. ಅದಕ್ಕೆ ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕತೆ ಇದ್ದರೆ ಅಮೃತದ ಸವಿ. ಅಂದ್ರೆ ನಮ್ಮ ಮನುಷ್ಯನಲ್ಲಿರುವಂತಹ ಏನು ಒಳ್ಳೆಯ ಗುಣಗಳಿವೆ, ಅವನ ಬುದ್ಧಿಶಕ್ತಿ ಏನಿದೆ, ಅವನ ಟ್ಯಾಲೆಂಟ್ ಏನಿದೆ, ಅವೆಲ್ಲವನ್ನ ಹೊರ ಹಾಕಿದಾಗ ಮಾತ್ರ ಅವನ ನಿಜವಾದ ಪ್ರತಿಭೆ ಏನಾಗುತ್ತೆ. ಒಬ್ಬ ವ್ಯಕ್ತಿ ಒಂದು ಆಟದಲ್ಲಿ ಗೇಮ್ಗಳಲ್ಲಿ ಅಥವಾ ಯಾವುದಕ್ಕೂ ಸಹ ಇದೆ ಅಂತ ಹೇಳಿದ್ರೆ ಆ ಆಟದಲ್ಲಿ ಅವನು ಗೆಲುವನ್ನ ಸಾಧಿಸಿದಾಗ ಮಾತ್ರ ಅವನ ಪ್ರತಿಭೆ ಹೊರಹೊಮ್ಮಲಿಕ್ಕೆ ಸಾಧ್ಯ. ನಾನು ಆಟದಲ್ಲಿ ಆಡಿ ನಾವು ಜಯಿಸಿದ ಬಾಯಿಗಿಂತ ಅದನ್ನ ಆಟವಾಡಿ ಜಯಿಸಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅವನ ನಿಜವಾದ ಫಲಿತಾಂಶ ಏನಿದೆ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಅದಕ್ಕೆ ಅವಕಾಶವನ್ನ ಮಾಡ್ಕೋಬೇಕು, ಅದನ್ನ ಸಾಧನೆಯನ್ನ ಮಾಡ್ತೋರಿಸ್ಬೇಕು ಅಂತ ಹೇಳ್ತೀವಿ. ನಂತರದಲ್ಲಿ ಹತ್ತಿರವಿದ್ದು ದೂರವಿದ್ದೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಇಲ್ಲಿ ಹತ್ತಿರವಿದ್ದು ದೂರವಿದ್ದೆವು ಅಂದ್ರೆ ಸಾಮಾನ್ಯವಾಗಿ
ಎಷ್ಟೋ ಜನರು ನಾವು ಸ್ನೇಹಿತರಾಗಿದ್ದು ಸಹ ಒಳ ಮನಸ್ಸಿನಲ್ಲಿ ನಾವು ಮೊದಲ ಒಂದು ದ್ವೇಷಗಳನ್ನ ಇಟ್ಕೊಂಡಿರ್ತೀವಿ. ಒಂದು ಮೇಲ್ನೋಟಕ್ಕೆ ಮಾತ್ರ ಒಳ್ಳೆಯ ರೀತಿಯಲ್ಲಿ ಮಾತನಾಡಲು ಮನಸ್ಸಿನಲ್ಲಿ ಯಾವುದೋ ರೀತಿಯಲ್ಲಿ ಅವನ ಮೇಲೆ ದ್ವೇಷ ಅನ್ನೋದಿರುತ್ತೆ. ಹಾಗೆ ಎಷ್ಟೇ ದೂರ ಹತ್ರ ಇದ್ದು ಅವನಿಂದ ಏನು ಅವನಿಗೆ ಬೇಡ, ಅವನು ಸ್ವಲ್ಪ ದೂರ ಇದೆ, ಅವನ ಸಹವಾಸನೆ ಬೇಡ, ಅವನಿಂದ ನಮಗೆ ಸಾಕಷ್ಟು ತೊಂದರೆಗಳಾಗಿದೆ, ಸಮಸ್ಯೆಗಳಾಗಿದೆ, ಅವನ ಸಹವಾಸನೆ ಬೇಡ ಅನ್ನುವಂಥ ದೂರ ತಳ್ಳಿದಂತ ಸಂದರ್ಭದಲ್ಲಿ ಅದಕ್ಕೆ ಹತ್ತಿರವಿದ್ದು ದೂರ ನಿಲ್ಲಿರು. ಹತ್ರ ಇದ್ವಿ ಈ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಏನ್ ಹೇಳ್ತೀವಿ, ಕೊರೋನಾ ಬಂದ ಆರೋಗ್ಯ ಅಂತರವನ್ನ ಕಾಪಾಡಿ, ಸಾಮಾಜಿಕ ಅಂತರವನ್ನ ಕಾಪಾಡಿ. ಅದಕ್ಕೆ ಈ ರೀತಿಯ ಒಂದು ಸನ್ನಿವೇಶ ಪ್ರಸ್ತುತ ದಿನಗಳಲ್ಲಿ ಹೇಗೆ ಬಂದಿದೆ ಅಂದ್ರೆ, ಮೊದಲ ನಮಸ್ಕಾರ ಮಾಡಿದ್ರೆ ಯಾರು ಕೈ ಕಟ್ಟು ಕುಲುಕುವುದರ ಮೂಲಕ ನಾವು ವಿಶ್ವಾಸಗಳನ್ನ ಮಾಡ್ತಿದ್ದೀವಿ. ನಮಸ್ಕಾರವನ್ನ ಮಾಡಿ ನಮ್ಮ ಇದನ್ನ ಗೌರವವನ್ನ ಸಲ್ಲಿಸ್ತೇವೆ. ಅದೇ ರೀತಿ ಏನಪ್ಪಾ ಅಂದ್ರೆ, ನಾವು ಕೆಲವು ಸಂದರ್ಭದಲ್ಲಿ ದೂರ ನಿಂತ್ಕೊಂಡು ಕೆಲವು ವಿಷಯಗಳನ್ನ ಹೇಳ್ಕೊಳ್ತೀವಿ. ಆ ದೂರದ ಅರ್ಥ ನಮಗೆ ಗೊತ್ತಾಗ ಯಾಕೆ ನಾವು ದೂರ ಆಗ್ತಾ ಇದೀವಿ. ಹತ್ರ ಅಷ್ಟು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಸಹ ಸಹೋದರರು ಅಂತ ಹೇಳಿದ್ದಾರೆ. ಹತ್ರ ಇದ್ದಂತ ವ್ಯಕ್ತಿ ನಾವು ಇವತ್ತು ಯಾಕೆ ನಾವು ದೂರ ಆಗ್ತಾ ಇದೀವಿ, ಆ ದೂರ ಆಗಲಿಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಏನಪ್ಪ ಅಂದ್ರೆ, ನಮ್ಮ ಅಹಂ ಮತ್ತೆ ಗರ್ವ, ಅವರು ನಮ್ಮ ಪ್ರತಿಷ್ಠೆ ಅಂತ ಹೇಳ್ತೀವಿ. ಹೇಳ್ತಾರೆ ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಕೋಟೆ ಅಂದ ತಕ್ಷಣ ಒಂದು ಎತ್ತರ ನಾವು ಕಟ್ಟಿರುವಂತಹ ಕಲ್ಲಿನ ಕೋಟೆ ಅಂತ ಹೇಳ್ಬೋದು, ಕಲ್ಲಿನ ಕಟ್ಟಡ ಅಥವಾ ರಕ್ಷಣಾ ಗೋಡೆ ಅಂತ ಹೇಳ್ಬೋದು. ಅಂದ್ರೆ ನಮ್ಮಲ್ಲಿರುವಂತಹ ಅಹಂ ಗರ್ವ ಅಥವಾ ಪ್ರತಿಷ್ಠೆ ನಾವು ಅವರನ್ನ ದೂರ ಮಾಡ್ತಾ ಇದ್ದೀವಿ. ಒಬ್ಬ ಶ್ರೀಮಂತನಾಗಿದ್ದ ಮತ್ತೊಂದು ಕೂರಿಸಿ, ಒಬ್ಬ ಬಡವನಾದ ದೂರ ತಳ್ತೀವಿ, ಒಬ್ಬ ಭಿಕ್ಷುಕನಾದ ದೂರ ತಳ್ತೀವಿ, ಒಬ್ಬ ಹುಡುಸನಾದ ದೂರ ಇರಪ್ಪ ಅಂತ ಹೇಳ್ತೀವಿ. ಅದೇ ಒಬ್ಬ ವ್ಯಕ್ತಿ ಶ್ರೀಮಂತ ದೊಡ್ಡ ವ್ಯಕ್ತಿಯಾಗಿ ನಮ್ಮ ಮನೆಯೊಳಗೆ ಕರೆದು ಉಪಚಾರವನ್ನ ಮಾಡಿ ಕೂತ್ರೆ ಅವನಾಗ ಮಾಡ್ತೀವಿ. ಆಗಿ ನಾವು ನಮ್ಮ ಗರ್ವವನ್ನ ತೋರಿಸ್ತೀವಿ, ನಮ್ಮ ಪ್ರತಿಷ್ಠೆಯನ್ನ ವ್ಯಕ್ತಪಡಿಸ್ತೀವಿ. ಯಾವುದೇ ನೋಡುವಂತಹ ಒಂದು ಇದೇ ವಿಶೇಷತೆ ಬೇರೆ ರೀತಿಯಾಗಿರುತ್ತೆ, ಪ್ರತಿದಿನಕ್ಕಿಂತ ವಿಶೇಷವಾಗಿದೆ. ಅದಕ್ಕೆ ಆ ದಿನ ನಾವು ನಮ್ಮ ಸ್ನೇಹಿತರಿಗೆ ಅಥವಾ ಮನೆಗೆ ಬಂದಂತಹ ವ್ಯಕ್ತಿಗಳಿಗೆ ನಾವೇನ್ ಮಾಡ್ತೀವಿ, ನಮ್ಮ ಪ್ರತಿಷ್ಠೆಯನ್ನ ತೋರಿಸ್ತಾ ಇದ್ದೀವಿ, ನಮ್ಮ ಗರ್ವವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ನಾವು ನನ್ನಲ್ಲಿ ಇಷ್ಟು ಶಕ್ತಿ ಇದೆ, ನಾವು ಇದೆಲ್ಲ ಮಾಡ್ತೀವಿ ಎಂಬುದನ್ನ ನಾವು ನಮ್ಮ ಅಹಂಗಿನ ಮೂಲಕ ನಾವು ಎಲ್ಲರನ್ನ ದೂರ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇತ್ಯಾಗ ಒಳ್ಳೆಯವರು ಇದ್ದಿರುವಾಗ ಕೆಟ್ಟವರು ಎನ್ನುವಂತಹ ಮಾತಿನ ಮೂಲಕ ನಮ್ಮ ಗರ್ವದ ನಮ್ಮನ್ನ ಹೇಳ್ತೀವಿ. ಪ್ರತಿಯೊಂದು ತಮ್ಮ ಸಂಬಂಧಿಕರಲ್ಲಿ ಒಳ್ಳೆ ಹಣಕಾಸಿನಲ್ಲಿ ನಮ್ಮವನಂದ್ರೆ ಒಂದು ಹಣಕಾಸಿಂದ ಸ್ವಲ್ಪ ಬಡವನಾಗಿದ್ರೆ ಅವರು ನಮ್ಮವನ್ನೆಲ್ಲ ದೂರ ತಳ್ಳುವುದಾಗಿ ಜನರಿಗೆ ಹತ್ತಿರವಿದ್ದು ದೂರ ನಿಲ್ಲಲು ನಮ್ಮ ಅಹಮಿನ ಕೋಟೆ. ಅದಕ್ಕೆ ನಾವು ನಮ್ಮ ಅಹಂ ಅಂದ್ರೆ ಗರ್ವ ಪ್ರತಿಷ್ಠೆಯನ್ನ ತೋರಿಸ್ತಾ ಇದ್ದೀವಿ, ತೋರಿಸಿ ನಾವು ಅವ್ರನ್ನ ದೂರ ತಳ್ತಾ ಇದ್ದೀವಿ. ಎಷ್ಟು ಕಷ್ಟ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿಗೆ. ಹೊಂದಿಕೆ ಅಂದ್ರೆ ನಾವು ಎಲ್ಲರನ್ನು ಅಡ್ಜಸ್ಟ್ ಮಾಡ್ಕೊಂಡಿರೋದು, ಕುಂತ್ಕೊಳ್ತಾ ಇಲ್ಲ. ಮನೆಯಲ್ಲಿ ಎಷ್ಟೇ ಸಮಸ್ಯೆಗಳಿದ್ರು ಕಷ್ಟಗಳಿದ್ರು ಸಹ ಹೊಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತಹ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ ಅಂತ ಹೇಳಿದ್ರೆ, ಮೊದಲು ಸುಮಾರು ಅವಿಭಕ್ತ ಕುಟುಂಬಗಳಿತ್ತು. ಅವಿಭಕ್ತ ಕುಟುಂಬ ಒಂದೇ ಕುಟುಂಬದಲ್ಲಿ 50 ಜನ 60 ಜನ ಜೀವನವನ್ನು ನಡೆಸಿ ವಾಸವನ್ನ ಮಾಡಿದ್ರು. ಎಲ್ಲರೂ ಹೊಂದಾಣಿಕೆಯಿಂದ ಎಲ್ಲ ಕಷ್ಟ ಸುಖಗಳನ್ನ ಹಂಚಿಕೊಂಡು ಜೀವನವನ್ನ ಮಾಡ್ತದಂತಹ ಕಾಲ ಆಗಿರುವುದು. ಇವಾಗ ಹೊಂದಿಕೆ ಎನ್ನುವುದೇ ಸಾಕಷ್ಟು ಸಮಸ್ಯೆಯನ್ನ ಕಂಡುಕೊಂಡಿದೆ. ಯಾಕಂದ್ರೆ ಒಂದು ಅಡ್ಜಸ್ಟ್ ಮಾಡ್ಕೊಳ್ತಲ್ಲ, ನಾನು ಅನ್ನುವಂತಹ ಪದವನ್ನ ಬಳಸಿಕೊಂಡು ನಾವೇನ್ ಮಾಡ್ತೀವಿ, ನಾವು ಯಾರದಕ್ಕೂ ಹೊಂದಿಕೆನ ಮಾಡಿದ್ರೆ ಅದಕ್ಕೆ ಹೇಳ್ತೀವಿ. ಹೊಂದಿಕೆ ಎಂಬುದು ಎಷ್ಟು ಕಷ್ಟ. ಈ 4 ದಿನದ ಮುಂಚಿನ ಜೀವನ ಇವತ್ತಿರೋ ನಾಳೆ ಇರಲ್ಲ, ಈ ಕ್ಷಣ ಇದ್ದು ಹೋಗುವ ಗೊತ್ತಿಲ್ಲ. ಆದ್ರೆ ಇದ್ದಂತ ಅವಧಿಯಲ್ಲಿ ನಾವು ಆಡುವಂತಹ ಪ್ರತಿಯೊಂದು ಆಟಗಳಿದೆಲ್ಲ ನಿಜವಾಗ್ಲೂ ಹೇಳ್ಬೇಕಾದ್ರೆ ಮನುಷ್ಯ ಅದಕ್ಕೆ ಹೇಳುದು, ಈ ಸತ್ತಂತ ಸಂದರ್ಭದಲ್ಲಿ ಹೇಳ್ತಾರೆ ಇದ್ದಂತ ಎಷ್ಟೆಲ್ಲ ಆಟ ಆಡಿರುವಾಗ ಯಾವ ಇಲ್ಲ ಅಂದಾಗ ಅವಾಗ ಗೊತ್ತಾಗದೆ, ಯಾವಾಗ ಗೊತ್ತಾಗುತ್ತೆ ನಾನು ಈ ರೀತಿ ಮಾಡಬಾರ್ದು. ಅದ್ರ ಟ್ರೈನ್ ಇಲ್ಲ, ಯಾಕಂದ್ರೆ ಟ್ರೈನ್ ಮಾಡಿ ಟಿಕೆಟ್ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಪರಿಹಾರ ಆಗದೆ. ಯಾವುದೋ ವ್ಯಕ್ತಿ ಕಷ್ಟದಲ್ಲಿ ಇದ್ದಾಗ ಅವ್ರಿಗೆ ಯಾರೂ ಸಹಾಯವನ್ನ ಮಾಡಕ್ಕೆ ಬರ್ತಿದ್ದಂತ ಸಂದರ್ಭದಲ್ಲಿ ಅವ್ರು ನೆನ್ಸ್ಕೊಳ್ತಾರೆ, ನನ್ನ ಹತ್ರ ಎಲ್ಲಾ ಇದ್ದಂತ ಸಂದರ್ಭದಲ್ಲಿ ನಾನು ಪಟ್ಟಂತ ಏನು ಗರ್ವ ಅಹಂ ತೋರಿಸಿದ್ದೆ ಪರಿಣಾಮವಾಗಿ ಇವತ್ತು ನನಗೆ ನಿಜವಾದ ಫಲಿತಾಂಶ ಗೊತ್ತಾಗಿದೆ. ನಾನು ತಪ್ಪು ಮಾಡಿದೆ, ತಪ್ಪಿಗೆ ಇವತ್ತು ಪ್ರಾಯಶ್ಚಿತ್ತವನ್ನ ಪಡ್ತಾ ಇದ್ದೀನಿ. ಅವತ್ತೇ ನಾನು ಎಲ್ಲರನ್ನ, ನನ್ನ ಸ್ನೇಹಿತರು, ನನ್ನ ಬಂಧುಗಳನ್ನ ಎಲ್ಲರೂ ನಾನು ಇವತ್ತು ಕರೆದಿದ್ದೇ ಆಗಿದೆ. ಇವತ್ತು ನನ್ನ ಕಷ್ಟಕ್ಕೆ ಅವ್ರು ಆಗ್ತಾ ಇದ್ರು. ಹಣ ಕಾಸು ಅಂತ ನಾವು ಹೇಳ್ತೀವಿ, ಹಣ ಕಾಸು ಅಂತ ಒಂದು ಕಾಲ ಸೆಕೆ ಇದ್ದೇನೆ, ಇವತ್ತರ ನಾಳೆ ಅದು ನಮ್ಮಿಂದ ದೂರ ಆಗ್ಬೋದು. ಅವತ್ತು ಹೇಳ್ತಾರೆ
ಹಣ, ಅಂತಸ್ತು, ಅಧಿಕಾರ ಇವೆಲ್ಲವೂ ಸಹ ತಾತ್ಕಾಲಿಕ. ಯಾಕಂದ್ರೆ ಈ ಚಕ್ರ ಇವತ್ತಿದ್ದು ಮೇಲೆ ಕೆಳಗೆ ಇದ್ದಿದ್ದು ಕೆಳಗೆ ಬರುತ್ತೆ. ಈ ರೊಟೇಟ್ ಆಗ್ತಾನೆ ಇರ್ತವೆ. ಇಲ್ಲಿ ಮೇಲೆ ಹೋಗುತ್ತೆ, ಇದು ಕೆಳಗೆ ಬರ್ತದೆ. ಇವತ್ತು ಇಲ್ಲಿ ಮೇಲೆ ಕೂತಿದ್ದೀವಿ ಅಂದ್ರೆ ಮೇಲೆ ಅಂದ್ರೆ ಇದು ಕೆಳಗೆ ಆಗುತ್ತೆ. ಕೆಳಗೆ ಇರಲ್ಲ, ಮೇಲೆ ಇರೋದು ಮೇಲಲ್ಲಿ ಇರಲ್ಲ. ನೀವು ಒಂದೆಲ್ಲ ಅಂಶ ಇದು ಕೆಳಗೆ ಮೇಲೆ ಆಗ್ಬೋದು, ಮೇಲೆ ಇರೋದು ಕೆಳಗೆ ಆಗ್ಬೋದು. ಆವಾಗ ನಿಮಗೆ ನಿಜವಾದ ಜೀವನದ ಅರಿವು ಆಗ್ತದೆ. ಅದಕ್ಕೆ ಹಣ, ಅಂತಸ್ತು, ಅಧಿಕಾರ ಎಲ್ಲವೂ ಸಹ ತಾತ್ಕಾಲಿಕ. ಹಣ ಇವತ್ತಿದ್ದು ನಾಳೆ ಬರ್ಕೋಬಹುದು, ಅಧಿಕಾರ ಇವತ್ತಿರುವಂತ ಅಧಿಕಾರ ನಾಳೆ ಮುಂದೆನೂ ಇರ್ಬೋದು. ಪ್ರಸ್ತುತ ಪರಿಸ್ಥಿತಿ ಎಷ್ಟೋ ವ್ಯಕ್ತಿಗಳು ತಮ್ಮ ಈ ಕೆಲಸಗಳನ್ನ ಕಳ್ಕೊಂಡಂತಹ ಅನುಭವವನ್ನ ಪಡಿತೀವಿ ನಾವು. ಅಂದ್ರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಕೋವಿಡ್-19 ಪರಿಸ್ಥಿತಿಯಲ್ಲಿ ಎಷ್ಟೋ ಕೆಲಸಗಳನ್ನ ಕಳ್ಕೊಂಡಂತಹ ವ್ಯಕ್ತಿಗಳು ತಮ್ಮ ನಿರುದ್ಯೋಗಿಗಳಾಗಿರುವಂತಹ ಜೊತೆಗೆ ಅವ್ರ ಮೇಲೆ ಇದ್ದರು ಸಡನ್ ಆಗಿ ಕೆಳಗೆ ಬಿದ್ದಿದ್ದಾರೆ. ಆ ಸಂದರ್ಭದಲ್ಲಿ ಕೆಳಗೆ ಎಷ್ಟೋ ವ್ಯಕ್ತಿಗಳು ವ್ಯಾಪಾರ ಮಾಡಿದಂತಹ ವ್ಯಕ್ತಿಗಳು ಸ್ವಲ್ಪ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಆ ಲಾಭ ವ್ಯಾಪಾರ ಆಗ್ತಾ ಇದೆ. ಏನಂದ್ರೆ ಈ ಕಾಲಕ್ರಮ ಚಕ್ರದಲ್ಲಿ ನಾವು ಕೇವಲ ತಾತ್ಕಾಲಿಕ ವ್ಯಕ್ತಿಗಳು. ಇವತ್ತಲ್ಲ ನಾಳೆ ನಮ್ಮ ಅವಧಿ ಕೊನೆಗೊಳ್ಬಹುದು. ಅದಕ್ಕೆ ಇರುವಂತಹ ಎಲ್ಲರ ಜೊತೆಗೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಜೀವನವನ್ನ ನಡೆಸಬೇಕು ಅನ್ನೋದೇ. ಅದಕ್ಕೆ ಜೀವನ ನಡೆಸಬೇಕಾದ್ರೆ ಅನ್ವೇಷಣೆ ಮುಂದೆ ಇದೆ. ನಮ್ಗೆ ಸಂತೋಷ ಇಲ್ಲ, ಸಂತೋಷ ಇಲ್ಲ, ಮನೆಗೆ ಜೀವನ ಸಂತೋಷ ಇಲ್ಲ, ಎಲ್ಲರ ಹೊಂದಾಣಿಕೆ ಇಲ್ಲ ಇದ್ದಾಗ, ಎಲ್ಲೋ ಸಂಬಂಧಿಕರ ಜೊತೆ ಇದ್ದಾಗ ಮಾತ್ರ ಸಂತೋಷವನ್ನು ಹುಡುಕುವ ಸಿಗುತ್ತೆ. ಎಲ್ಲರೂ ಈಗ ಮನೆಗೆ ಒಬ್ಬರಿಗೂ ಜನ ಮಾತಾಡ್ತಾರೆ, ಯಾವುದೇ ರೀತಿ ನಾವು ಸಂತೋಷವನ್ನು ಹುಡುಕ್ತಾ ಇದೀವಿ. ಎಲ್ಲಿ ಸಿಗುತ್ತೆ ಸಂತೋಷ? ಸಿಗ್ಬೇಕಾದ್ರೆ ಎಲ್ಲರ ಒಳ್ಳೆಯ ಒಗ್ಗೂಡಿನಿಂದ ನಾವು ಸಂತೋಷದಲ್ಲಿ ಇದ್ದಾಗ ಮಾತ್ರ ಅದರ ನಿಮ್ಮ ಸಂತೋಷದ ಅನುಭವ ಸಿಗತ್ತೆ ಅನ್ನುವಂತ ಮಾತುತ್ತೆ. ಅದೇ ರೀತಿ ಪ್ರಸ್ತುತ ಪದ್ಯದಲ್ಲಿ ಕವಿಯಂತಹ ಜಿ.ಎಸ್. ಗುರುದ್ರಪ್ಪನವರು ಅನ್ವೇಷಣೆಯನ್ನ ಮಾಡಿದ್ರು. ಅನ್ವೇಷಣೆ ಯಾವಾಗಂದ್ರೆ ಹುಡುಕು ಅಂತ ಹೇಳಿ, ಯಾವಾಗಲೇ ಅಮೃತ ತಿಳಿಯನ್ನು ಕಲಕದೆ ನಿನ್ನಲ್ಲಿರುವಂತ ಪ್ರತಿಭೆನ ಹೊರ ಹೊಮ್ಮು ಅಂತ ಹೇಳಿ. ಈಗ ಒಬ್ಬ ಆಟಗಾರ ಸಚಿನ್ ತೆಂಡೂಲ್ಕರ್ ಕಾಲದಲ್ಲಿ ಕ್ರಿಕೆಟ್ ಆಡ್ತಿದ್ರು. ಸ್ಟಾರ್ಟಿಂಗ್ ಮೊದಲ ಮ್ಯಾಚ್ನಲ್ಲಿ ಗೆಲುವು ಆದ ನಂತರದಲ್ಲಿ ಇವತ್ತು ಇಡೀ ವಿಶ್ವಕ್ಕೆ ಬೇಕಾದ ಒಳ್ಳೆ ಬ್ಯಾಟ್ಸ್ಮನ್ ಮೂಲೆಗೂ ಸಾಮಾನ್ಯ ಹೆಸರು ಗುರುತಾ ಇದೆ. ಹಾಗೆ ಗುರುತಿಸು ಅಂದ್ರೆ ಗೊತ್ತು ಹಚ್ಚು ಅಂದ್ರೆ ಅವತ್ತು ಆ ವ್ಯಕ್ತಿಯನ್ನ ಆಟ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಅವನ ಗೊತ್ತು ರೀತಿ ಅವನ ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ಸಂದರ್ಭದಲ್ಲಿ ಆ ಆಟಕ್ಕೆ ತಕ್ಕಂತೆ ಪ್ರತಿಫಲವನ್ನ ಪಟ್ಟಿದ್ದಕ್ಕಾಗಿ ಇವತ್ತು ಆ ವ್ಯಕ್ತಿಗೆ ಎಲ್ಲಾ ಮೌಲ್ಯಗಳನ್ನ ಹೆಸರನ್ನ ನಾವು ಕರೀತಾ ಇರ್ತೀವಿ. ಅದಕ್ಕೆ ಅವರ ಪ್ರತಿಭೆಯನ್ನ ಗುರುತಿಸಬೇಕು. ಆ ಗುರುತಿಸಿ ಅವರಿಗೆ ಪರಿಹಾರವನ್ನ ಕಂಡುಕೊಳ್ಳಬೇಕು ಅನ್ನುವಂತ ಮಾತನಾಡುತ್ತೀವಿ. ಅದಕ್ಕೆ ಯಾವುದೇ ಒಂದು ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೆಲವು ಆಟಗಾರರು ಪ್ರಸ್ತುತ IPL ಗೇಮ್ ಆಟ ನೋಡುವ ಸಂದರ್ಭದಲ್ಲಿ ಯಾರು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ನ ಆಡುವಂತ ವ್ಯಕ್ತಿಗಳು ಈ ವರ್ಷೊತ್ತಾಗಿ ಬಂದಂತ ವ್ಯಕ್ತಿಗಳು ಅವರ ಆಟವನ್ನು ನೋಡ್ತಾ ಇದ್ರೆ ಅವರ ಪ್ರತಿಭೆ ಎಷ್ಟು ಮುಂದೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಅವಕಾಶ ಸಿಗಬಹುದು ಅನ್ನುವಂಥದ್ದಕ್ಕೆ ಅವರ ಪ್ರತಿಭೆಗೆ ಒಂದು ಅವಕಾಶ ಸಿಕ್ಕಂತೆ ಹೇಳ್ತೀವಿ. ಹಾಗೆ ನಾವು ನಂತರದಲ್ಲಿ ಏನಾಗ್ತದೆ, ಎಲ್ಲವನ್ನ ಅವಕಾಶ ಸಿಕ್ಕ ತಕ್ಷಣ ನಾವು ಗರ್ವವನ್ನ ಪಡಬಾರದು. ಅವಕಾಶವನ್ನ ಸುಲಭವಾಗಿ ಬಳಸಿಕೊಂಡು ಅದನ್ನ ಮೇಲೆ ಬರಲಿಕ್ಕೆ ಪ್ರಯತ್ನವನ್ನ ಪಡಬೇಕು. ಮತ್ತೆ ಆ ಪ್ರಯತ್ನವನ್ನು ಪಟ್ಟು ಆ ನಂತರದ ಜನತೆಯಿಂದ ಪ್ರತಿಫಲ ಏನಾಗುತ್ತೆ, ಹೆಮ್ಮೆ ಸಿಗತ್ತೆ, ಗೌರವ ಸಿಗತ್ತೆ, ಸಂತೋಷ ಸಿಗತ್ತೆ ಅನ್ನುವಂತ ಮಾತನ್ನ ಹೇಳ್ತೀವಿ. ಇದೇ ಪ್ರಸ್ತುತ ಪದ್ಯದಲ್ಲಿ ನಾವು ಅನ್ವೇಷಣೆ ಎಲ್ಲವನ್ನ ಹುಡುಕ್ತಾ ಇದ್ವಿ. ಹುಡುಕಿ ಅದನ್ನ ಸರಿಯನ್ನ ಸರಿಬೇಕಾದ್ರೆ ನಾವು ಹೊಂದಾಣಿಕೆ ಅನ್ನೋದು ಮುಖ್ಯ ಅಂತ ಮಾತ್ರ ಇಲ್ಲಿ ಪ್ರಸ್ತುತ ಪದ್ಯದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಅನ್ವೇಷಣೆ ಅಂದ್ರೆ ಹುಡುಕು ಅಥವಾ ಏನನ್ನ ಹುಡುಕ್ತಾ ಇದ್ದೀವಿ, ಸಂತೋಷವನ್ನ ಹುಡುಕ್ತಾ ಇದ್ದೀವಿ. ಅದು ಎಲ್ಲಿದೆ? ಅದು ನಮ್ಮಲ್ಲಿದೆ. ಆ ನಮ್ಮಲ್ಲಿದೆ ಅದನ್ನು ಯಾವ ಬಳಸ್ಕೊಳ್ಳುವಂತ ರೀತಿಯನ್ನ ಗಮನಿಸಬೇಕು ಅನ್ನೋದು ಈ ಪ್ರಸ್ತುತ ಪದ್ಯದ ಆಶಯವಾಗಿದೆ. ಧನ್ಯವಾದಗಳು.